ಮಾಡು, ₹1 ಒಂದ್ ಕೆಲಸ ಮಾಡಬೇಕು. ಎಲ್ಲ ಪೇ ಮಾಡಂತಲ್ಲ ಮತ್ತೆ ಅವನೇ ಪೇ ಮಾಡ್ತಿರೋದು. ಇದು ತತ್ತಿ ಗಿತ್ತಿದೆಲ್ಲ ಏನೇನು ಪೇ ಮಾಡಿ ಪೇ ಮಾಡಿ. ಇವತ್ತು ಸ್ಪೆಷಲ್ ಹೈದರಾಬಾದ್ ದಮ್ ಬಿರಿಯಾನಿ ಮಾಡ್ತಾ ಇದೀವಿ. ಈ ಹಾವೇರಿಯಲ್ಲೂ ಒಬ್ನೇ ನಾವು ನಮ್ ಫ್ರೆಂಡ್ ಮಾಡ್ತಾ ಇದ್ದಾನೆ ಬಿರಿಯಾನಿ. ನೀನು ಮಾಡ್ತಿರೋದು. ನಾನೇ ಮಾಡ್ತೀನಿ ಬಿರಿಯಾನಿ. ಬರ್ರಿ ಸ್ಟಾರ್ಟ್ ಮಾಡೋಣ. ನಮ್ ಫ್ರೆಂಡ್ ಅವಾಗೆ ಚಿಕನ್ ತೊಳಕ್ ಸ್ಟಾರ್ಟ್ ಮಾಡ್ಯಾನ. ಶೋಯೇಬ್, ಇವನ್ ಮುಜಾಮಿಲ್ ಇವನ್ ಆರೋಡು, ಚೇತನ್, ಗುಡಿ ಪೂಜೆ ಮಾಡ್ತೀವಿ ಸ್ವಾಮಿ ಅಲ್ಲ ನೀವು ಪೂಜಾರಿ ನೋಟ ಪೂಜಾ ಕರೆ ಇವನ್ನೆಲ್ಲ ಹಾಕಕ್ ಹೋಗ್ಬೇಡಿ, ನೀನ್ ಹೇಳ್ತು ನೋಡ. ನಾ ರಿಪೋರ್ಟ್ ಮಾಡಿ ಇದು ಮಾಡ್ಬಿಡ್ತೇನೆ. ಜಾತಿ ಬಗ್ಗೆ ಇದು ಮಾಡೋಣ ಅಂತೇಳಿ ಫಾಲ್ಸ್ ಇನ್ಫಾರ್ಮೇಶನ್ ವೆರಿ ಇದು ನಾವು ಖಂಡಿಸ್ತೀವಿ. ಅಬ್ಯೂಸಿವ್ ಲ್ಯಾಂಗ್ವೇಜ್ ಅಂತ ರಿಪೋರ್ಟ್ ಮಾಡ್ತಾರೆ. ಇವೆಲ್ಲ ಕ್ಲಿಯರ್ ಮಾಡ್ಲಾರ್ದೆ ನಮ್ಮ ಬಿರಿಯಾನಿ ಪ್ರಾಸೆಸ್ ನ ಸ್ಟಾರ್ಟ್ ಮಾಡೋಣ. ಬರ್ರಿ. ಏನು ಸೈಲೆಂಟ್ ಆದಿರಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೀನ್ ಮಾಡೋನು ಬಂದ್ ಮಾಡು. ಅವ್ನ್ ಮಾಡ್ತಿದಾನಲ್ಲ ಅವ್ನ್ ಎಲ್ಲ ಕಲಿಬೇಡ. ಇದಿಷ್ಟ ಹಾಕಿ ಇನ್ನೊಂದ್ ಐತಲ್ಲ. ಹೌದಲ್ಲ ಆಗ್ಬಿಡುತ್ತೆ ಸುಮ್ಮನೆ. ಮಸಾಲೆ ಮಸ್ ಕರೆಕ್ಟ್ ಹಂಗಾಗ ಕಲರ್ ಅಲ್ಲೋದು ಅಲ್ಲ ಕಲರ್ ಮಾಡಕತ್ತಂತ ಹೇಳ್ತೀನಿ. ಸಾಯ್ತು ಬಿಡು ಬೈ. ಗೈಸ್, ವೆಜಿಟೇರಿಯನ್ಸ್ ಅವ್ರಿಗೆ ಸಾರಿ, ಬಟ್ ವಿ ಕಾಂಟ್ ಡೂ ಎನಿ ಹೆಲ್ಪ್ ಫಾರ್ ಯು. ಚಿಕನ್ ಮಾಡ್ತಾ ಇದೀವಿ, ಚಿಕನ್ ಹೈದರಾಬಾದ್ ಬಿರಿಯಾನಿ. ದಮ್ ಬಿರಿಯಾನಿ. ನೀವೇನಾದ್ರೂ ಬ್ಯಾಚುಲರ್ಸ್ ಇದ್ರೆ, ನಮ್ ಫ್ರೆಂಡ್ಸ್ ತರ ಜಿಪ್ತಾನೆ ಇಲ್ಲ ಅಂತಿದ್ರೆ ಮಟನ್ ಬಿರಿಯಾನಿ ಮಾಡ್ಕೊಳ್ಬಹುದು ನೀವು. ಉಪ್ಪು ಸಾಂಬಾರ ಸ್ವಲ್ಪ ನೀರು ನೋಡಪ್ಪ ಏನಾಗ್ತದೆ ನೋಡಿ. ಆಯಿಲ್ ಫ್ರೈ ಮಾಡಿ ಅದಕ್ಕೋಸ್ಕರ ಮ್ಯಾರಿನೇಟ್ ಮಾಡುವಾಗ ನೀವು ಉಳ್ಳಾಗಡ್ಡೆ ಫ್ರೈ ಮಾಡ್ಕೊಂಡಿರ್ತೀರಲ್ಲ, ಅದನ್ನ ಸ್ವಲ್ಪ ಹಾಕ್ಬೇಕು. ನಾವು ಉಳ್ಳಾಗಡ್ಡೆ ಫ್ರೈ ಮಾಡಿ ಆಮೇಲೆ ಹಾಕ್ತಿವಿ. ಆದ್ರೆ ನೀವೇನಾದ್ರು ಸ್ಟಾರ್ಟಿಂಗ್ ಉಳ್ಳಾಗಡ್ಡೆ ಫ್ರೈ ಮಾಡ್ಕೊಂಡು ಸೈಡ್ ಇಟ್ಕೊಂಡಿದ್ರೆ ಅದರಿಂದ ಹಾಫ್ ಪಾರ್ಟ್ ಇದ್ರಲ್ಲಿ ಹಾಕಿ ಮ್ಯಾರಿನೇಟ್ ಮಾಡುವಾಗ, ಇನ್ನು ಹಾಫ್ ಪಾರ್ಟ್ ಬಿರಿಯಾನಿ ಮಾಡುವಾಗ ಹಾಕ್ರಿ. ಇವಾಗ ನಮ್ಮ ಹತ್ರ ಇರೋದು ಓನ್ಲಿ 1 ಬೋಗಣಿ. ಅದಕ್ಕ ಪ್ಲೇಟ್ ತೊಳೆದೀಯಾ? ಇಟ್ಸ್ ನಾಟ್ ಬೋಗಣಿ, ದಬರಿ. ವಾಶ್ ಮಾಡಿದ್ದೀನಿ. ಕಾಕ್ರೋಚ್ ಎಲ್ಲ ಇಲ್ಲ ಮ್ಯಾರಿನೇಟ್ ಮಾಡಕ ಸೈಡ್ ಇಡ್ತಾ ಇದೀವಿ. ಇವಾಗ ರೈಸ್ಗೆ ಏನೇನ್ ಬೇಕೋ ಅದನ್ನ ತಯಾರು ಮಾಡೋಣ. ಬಿರಿಯಾನಿ ಮಾಡ್ಕೊಳ್ಬೇಕಂದ್ರೆ ನಾವು ದಮ್ ಬಿರಿಯಾನಿ ಮಾಡ್ತಿದ್ದೆ, ಹೌದು ತಾನೆ? ಅದಕ್ಕಾಗಿ ನಾವು ಫಸ್ಟ್ ರೈಸ್ ಪ್ರಿಪೇರ್ ಮಾಡ್ಕೊಳ್ಬೇಕು. ರೈಸ್ ಪ್ರಿಪೇರ್ ಮಾಡ್ಕೊಳಕ್ ಬೇಕಾಗುವ ಸಾಮಗ್ರಿಗಳು: ರೈಸ್, ಕೊತ್ತಂಬರಿ, ಪುದೀನ, ಬಿರಿಯಾನಿ ಎಲೆ, ನಿಂಬೆಹಣ್ಣು ಅಂಡ್ ಏನದು ಮೆಣಸಿನ್ಕಾಯಿ. ಇದರಲ್ಲಿ ನೀವು ಬೇಕಿದ್ರೆ ಅದು ಹೂವು ಬರ್ತೈತೆ, ಮಸಾಲದ ಹೂವು, ಅದು ಮತ್ತೆ ಏಲಕ್ಕಿ, ಲವಂಗ ಹಾಕ್ಬೇಕು. ನೀವು ನಿಂಬೆಹಣ್ಣು ಹಾಕುವಾಗ ಏನ್ ಮಾಡ್ರಿ, ನಿಂಬೆಹಣ್ಣು ಹಿಂಡ್ತಿರಿಲ್ಲ ಅನ್ನ ಹಾಕುವಾಗ, ಆ ನಿಂಬೆಹಣ್ಣು ಹಿಂಡಿದ್ಮೇಲೆ ಇದು ನಿಂಬೆಹಣ್ಣು ಹಿಂಡಿದ್ದು ಬಿಸಾಕಕ್ ಹೋಗ್ಬೇಡ್ರಿ, ಇದನ್ನು ಅದ್ರೊಳಗೆ ಹಾಕ್ಬಿಡ್ರಿ. ಗೈಸ್, ಫಸ್ಟ್ ನೀರ್ ಹಾಕ್ತಾ ಇದ್ವಿ. ಇವಾಗ ಇದ್ರಲ್ಲಿ ಮಸಾಲ ಹಾಕ್ಬೇಕು. ನೀವು ಅನ್ನ ಹಾಕ್ಬಾರ್ದು. ಅನ್ನ ಯಾವಾಗ ಹಾಕ್ಬೇಕಂದ್ರೆ ನೀರ್ ಕುದಿಯುವಾಗ ಅಕ್ಕಿ ಹಾಕ್ಬೇಕು. ಫಸ್ಟ್ ಏನೇನ್ ಹಾಕ್ಬೇಕಂದ್ರೆ ನೀರ್ ಸಿಗ್ಬೇಕು, ಹೌದಾ? ಮತ್ತೆ ಸೇಮ್ ಫಾರ್ ಪುದೀನ 50 ಇಲ್ಲಿ. ಮತ್ತೆ ಒಂದು ಮಸಾಲ ಹೂವು, ಒಂದು ಚಕ್ಕೆ, 2 ಬಿರಿಯಾನಿ ಹಪ್ಪಳ, ಎಲ್ಲ ಹಾಕ್ಬೇಡ, ಚಕ್ಕೆ, ಲವಂಗ. ಸಾರಿ ಗೈಸ್, ಮೇನ್ ಇಂಗ್ರೀಡಿಯೆಂಟ್ ಮರ್ತ್ಬಿಟ್ಟಿದ್ದೆ, ಆಯಿಲ್. ಮೇನ್ ಅಲ್ಲ, ಆಯಿಲ್ ಹಾಕೋದ್ರಿಂದ ಏನಾಗತ್ತಾ ಅಂತಂದ್ರೆ, ನೀವು ರೈಸ್ ಇರುತ್ತಲ್ಲ, ರೈಸ್ ಆದ್ಮೇಲೆ ಉದುರು ಆಗುತ್ತೆ ಅಷ್ಟೇ. ಗೈಸ್ ನೋಡಿ, ಅನ್ನ ಇವಾಗ ನೀರ್ ಇವಾಗ ಕುದಿತಾ ಇತ್ತಾನೆ. ಇವಾಗ ನಾವು ಅಕ್ಕಿ ತೊಳೆದಿರೋ ಅಕ್ಕಿನ ಹಾಕ್ತಾ ಇದೀವಿ.
ಇವತ್ತು ಪುರಿ ಮಾಡ್ತಿದ್ದಕ್ಕೆ ನೀ ದೋಸೆ ಮಾಡ್ತಾ ಅನ್ಕೊಂಡಿದ್ದೆ. ಬಕೆಟ್ ತುಂಬಿಸಿ ಹೇಳಿದ. ಸಾರಿ, ರುಚಿಗೆ ತగ్గಷ್ಟು ಉಪ್ಪು. ಕಲ್ಲುಪ್ಪ ಕಲ್ಲುಪ್ಪು. ದೂರ ಇಡೋದು. ತಕ್ಕೋ ಒಂದೆರಡು ನೀರ್ ತೆಗಿಲ್ಲ ಸ್ವಲ್ಪ. ಬೇಡ, ಅದು ಹಂಗೆ ಬಿಡಿ, ಏನಾಗಂಗಿಲ್ಲ. ಏನಾಗುತ್ತೆ ನೀರಿದ್ರೆ ಅದ್ ಹೇಳಿ ನಾವು. ಅದ್ ಪಾತ್ರೆ ಖಾಲಿ ಮಾಡ್ಬಿಡ. ಅದನ್ನ ಒಂದ್ ಕಡೆ ತೆಗಿತಾ ಇದೀವಿ, ಯಾಕಂದ್ರೆ ನಮ್ಮ ಹತ್ರ ಇರೋದು ಒಂದೇ ಬೋಗಣಿ. ಅದ್ರಲ್ಲಿ ಇವಾಗ ಒಳಗಡೆ ಫ್ರೈ ಮಾಡಿ ಚಿಕನ್ ಮಾಡಿ ಅದ್ರಲ್ಲಿ ದಮ್ ಕೊಡ್ಬೇಕು. ಬರ್ರಿ guys. ನೀರ್ ಬಾಳ ಐತ ಆಯ್ತು ನೀರ್ ಐತ್ ನೋಡು ಇನ್ನು ನೋಡೋ ತಡ ತಕ್ಕೊಳ್ಳೋ ಮರ. ಇವಾಗ ಒಳಗಡೆ ಉರಿಯೋ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ. ಅದಂಗ್ ಮಾಡ್ಲೇಬೇಕು. ಅದಕ್ಕೆ ನೀನ್ ಮಾಡಂದ್ರಿ. ನನಗೆ ಗೊತ್ತಿತ್ತು ನೀ. ಗೈಸ್ ಒಳಗಡೆ ಫ್ರೈ ಆಗಿದ್ಮೇಲೆ ಹಿಡಿದು ತಕ್ಕೊಂಡ್ವಿ. ಎಲ್ಲ ಚಕ್ರ ಏಲಕ್ಕಿ ಹಾಕಿ ಸಣ್ಣಿಡ ನಮಗೆ ಬೇಕಾದಷ್ಟು ಏನದು ಒಳಗಡೆ ತಕ್ಕೊಂಡು ಗೈಸ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಿದ್ಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಹಾಕ್ಬೇಕು. ಇದ್ಮೇಲೆ ಏನಿಲ್ಲ ಗೈಸ್, ಸ್ವಲ್ಪ ಇದು ಕುದಿಯಕ್ ಬಿಟ್ರೆ ಇದೇ ಎಣ್ಣೆ ಬಿಡುತ್ತಾ, ಆ ಎಣ್ಣೆ ಬಿಡತ್ತಾನ ಕುದಿಸ್ಬೇಕು. ಗೈಸ್ ಗೈಸ್ ಚಿಕನ್ ಅರ್ಧ ಕುದ್ದಿದ್ಮೇಲೆ ನಮ್ಗೆ ಬೇಕಾಗಿರೋ ಎಕ್ಸ್ಟ್ರಾ ಮಸಾಲೆ ಇರುತ್ತಲ್ಲ, ಅದು ಎಕ್ಸ್ಟ್ರಾ ಮಸಾಲೆ ಹಾಕ್ಬೇಕು. ಮತ್ತೆ ನಾನು ಇದರಲ್ಲಿ ಕೊತ್ತಂಬರಿ, ಉಳಿದಿರೋ ಕೊತ್ತಂಬರಿ ಮತ್ತೆ ಧನಿಯಾ ಹಾಕೀನಿ. ಎಷ್ಟು ದಿವಸ ಆಗುತ್ತೆ ಬಿಡಕ್ಕೆ. ಇನ್ನು ಭಾಳ ಪೆಂಡಿಂಗ್ ವಿಡಿಯೋಸ್ ಇದಾವಲ್ಲ. ಒಂದೈತಿ, ಅದೊಂದಾದ್ಮೇಲೆ ಅದಾದ್ಮೇಲೆ ತಕ್ಕಷ್ಟು ಉಪ್ಪು. ಚಿಕನ್ ಕುದ್ದೈತೆ 70%. ನಾವು ಅನ್ನ ಹಾಕ್ತಾ ಇದೀವಿ. ತೆಗಿಯೋ ಚಿಟ್ಟೆ ಏನಾಗಲ್ಲ, ಅದು ಆಮೇಲೆ ಅನ್ನದಾಗ ಚಿಕನ್ ತಿನ್ಬೋದು. ಅವರು ಆಮೇಲೆ ಅಡ್ಡನೆಲ್ಲ ತೆಗಿಬೇಕಿರೋದು ವಿಡಿಯೋ. ಮಂಜತ್ರ ಬಜ ಎಲ್ಲ ಹಾಕ್ಬಸ್ ಬಸ್ ಅದು ಎಲ್ಲ ಹಾಕ್ಬಿಡೋದು. ಇಲ್ಲ ಅದಕ್ಕೂ ಬೇಕಲ್ಲ. ಹೌದಲ್ಲ, ನೆನಪೇ ಇಲ್ಲ. ಮುಚ್ಚಿದ್ಮೇಲೆ ಇದಕ್ಕೆ ಇದ್ರ ಮೇಲೆ Pressure. ಹೆವಿ ವೇಟ್ ಇಡಬೇಕು. ಅದು ವಾಟರ್ ಬಾಟಲ್ ಇಡು, ನನ್ನ ಮೆಟಲ್ ಬಾಟಲ್ ಇಡು, ಅದು ಮೆಲ್ಟ್ ಆಗ್ಬಿಡುತ್ತೆ. ಮೆಟಲ್ ಬಾಟಲ್ ಇಡು, ಹೆವಿ ಇಡಬೇಕು. ನಾನು ಅದಕ್ಕೆ ನಮ್ಮ ಫುಲ್ ಬಾಟ್ಲ್ ಆಗಿರೋದು ಇಡ್ತಾ ಇದ್ದೀನಿ. ತೋರಿಸ್ತೀನಿ. ಸ್ಟಾರ್ಟ್. ಇವಾಗೆಲ್ಲ ಕ್ಲೀನ್ ಟೇಸ್ಟ್ ಮಾತ್ರ ಚೆನ್ನಾಗೈತೆ. ಅವಾಗ ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಚೆನ್ನಾಗೈತೆ, ನೋಡೋಣ ಬರ್ರಿ. ಆಮೇಲೆ ತಿನ್ನುವಾಗ ಮತ್ತೆ ವಿಡಿಯೋ ಮಾಡ್ತೀನಿ. ಎಲ್ಲ ಬಿಟ್ಟು ಬಂದ್ಬಿಡಿ. ಒಂದು ಪೂರಿ ತೆಗಿಯೋ, ಪೂರಿ ಕೂಡ ಒಂದು. ಎಲ್ಲೈತೆ ಪೂರಿ? ಗೈಸ್ ನೀವು ರೈಸ್ ಕೊಡೋ ಪಾಪ ಮತ್ತೆ ಇವರಿಬ್ಬರು ಪಾಪ ಎಗ್ ಮಾಡ್ಕೊಂಡಾರ. ಇವರೆಲ್ಲ ಪಾಪ ಎಗ್ಗಿನ ಮೇಲೆ ಮುಗಿಯ ಬಿದ್ದಾರ ನೋಡ್ರಿ ಗೈಸ್. ಬಿರಿಯಾನಿ ಇನ್ನೂ ಆಗಿಲ್ಲ. ಇವ್ರು ಮತ್ತೆ ಚಿಕನ್ ಮಾಡ್ಕೊಂಡಾರ. ಪಾಪ ಅವ್ರು ಚಿಕನ್ ತಿನ್ನಲ್ಲ ಅಂತ ಎಗ್ ಮಾಡ್ಯಾರ ಪಾಪ. ನೀನು ತಿಂದಿತ್ತು. ನನಗ್ ಸ್ವಲ್ಪ ಕೊಟ್ರು. ಈಗ ಇಷ್ಟೊತ್ತು ಗ್ಯಾನ್ ಪೇಲ್ಗೆ ಸ್ವಲ್ಪ ಯಾರು ಮಾಡಿದ್ದು? ಏನು ಥ್ಯಾಂಕ್ಸ್ ಮಜಾ ಹೆಚ್ಚು ಕೊಟ್ಟ ನೀವು ತಿನ್ರಿ ಗೈಸ್, ನೀವು ತಿನ್ರಿ. ನಾನು ಕಡೆ ಎಲ್ಲ ನನಗೆ ಹೊಟ್ಟೆ ಹತ್ತದ್ ಬಿಟ್ಟೆ. ಎಲ್ಲರಿಗೂ ಸರಿ ಗೊತ್ತೈತೆ ನಮ್ಗೆ. ದಯವಿಟ್ಟು ಪೂರಿ ಕೊಡ್ತೀವಿ. ಪುರಿ ಅಲ್ಲ ಕೊಡೋಲಿ. ಯಾರು ಹೋಮರೆ ನನ್ನ ಹೆಸರು ಕೌಂಟ್ ಆಗತ್ತಲ್ಲ ಮತ್ತೆ. ಅಲ್ಲಿ ಪೂರಿ ತಗೊಂಡ್ ಬರೋ. ಚಿಕನ್ ದಮ್ ಇಟ್ಟಿದ್ವಲ್ಲ, ಇವಾಗ ದಮ್ ನಾವು ಓಪನ್ ಮಾಡಿ ಸ್ವಲ್ಪ ಕಲ್ಸಿ ತಿಂತಾ ಇರೋದೆ. ಬರ್ರಿ ಓಪನ್ ಮಾಡೋಣ. ಚಿಕನ್ ಫ್ರೈ. ಟೊಮೆಟೊ ಹಾಕ್ತೀರ? ಟೊಮೆಟೊ ಹಾಕ್ತೀಯ? ವಿಡಿಯೋ ಮಾಡ್ಬೇಕಮ್ಮ. ಏನ್ ವಿಡಿಯೋ? ಅದೊಂದು ಮಾಡಿ ಒಂದು ವಿಡಿಯೋ ಹಾಕ್ತೀನಿ. ಬೇರೆ ವಿಡಿಯೋ ಇದ್ ನೋಡ್ರಿ, ನರಭಕ್ಷಕ #foodie. ಫುಡೀಸ್ ಎಲ್ಲ ವೀಕೆಂಡ್ ಪಾರ್ಟಿ ಅಂತ ಹಾಕಂದ್ರೆ ಅಲ್ಲ,
ಸೆಕೆಂಡ್ ನಾನು ವಿಡಿಯೋನ ಎಡಿಟ್ ಮಾಡುವಾಗ ಯಾವ ಹೊಲ್ಸ್ ಮಾತ್ರ ಡಿಲೀಟ್ ಮಾಡಲ್ಲ. ಯಾವಂದು ಬೈಯಲ್ಲಪ್ಪ ಇವನೇ. ಮ್ಯೂಟ್ ಮಾಡಿ ಹಾಕ್ಬಿಡಿ ಆಕ್ಷನ್ಸ್. ಬರುತ್ತಲ್ಲ ತಾಕೊಡು ಬೈ. ಹುಚ್ಚ ಇಟ್ಸ್ ಲೆಮನ್ ಅಂಡ್ ಏನು ಲೆಮನ್ ಜ್ಯೂಸ್. ನೋಡೋಣ. ಟೇಸ್ಟ್ ನೋಡಕ್ ಹೆಂಗೈತಿ? ನೋಡಕ್ ಹೆಂಗ? ಸಖತ್ತಾಗಿ ಮುಜಾಮಿಲ್ ಹೆಂಗೈತ? ನೋಡಕ್ ಚೆನ್ನಾಗಿಲ್ಲ ಬಟ್ ಎಷ್ಟು ನೋಡ್ತೇನೆ ಶೋಯಬ್ ನೋಡಕ್ ಹೆಂಗೈತು? ನೋಡಕ್ ಚೆನ್ನಾಗೈತೆ ಗೈಸ್ ನೋಡಕ್ ಚೆನ್ನಾಗೈತೆ. 50%. ಗೈಸ್ ನೋಡಕ ಚೆನ್ನಾಗೈತೆ, ತಿಂದು ಹೇಳ್ತಾರ ಹೆಂಗೈತೆ ಅಂತ. ಬರ್ರಿ ನೋಡೋಣ. ಬಾಳ ಒದರ್ತಾರ ಗೈಸ್. ನನ್ ವಾಯ್ಸ್ ನನಗೆ ಕೇಳಿಸ್ತದೆ, ನಿಮ್ಗೇನ್ ಕೇಳಿಸ್ತೈತೆ? ಬರ್ರಿ. ದೇವ್ರ ನೆನೆಸ್ಕೋರಿ ಚಲೋ ಆಗಿರ್ಲಿ ಅಂತೇಳಿ. ಚಲೋ ಆಕತ್ತೋ ಅದ ಎಲ್ಲ ದೇವ್ರ ಆಶೀರ್ವಾದ, ಎಲ್ಲ ಪ್ರೀತಿ ಇರ್ಲಿ. ನಿಮ್ಮ ಅಭಿಮಾನಿಗಳ ಸ್ವಲ್ಪ ಇದು ಇರ್ಲಿ. ಯಾರು ಕಣ್ಣು ಬಿಡಬೇಡ್ರಿ, ಹೊಟ್ಟಿ ಮತ್ತೆ ಕೆಡಬಾರ್ದು. ಈಗೇನ್ ನಾವು ತಿಂದಿದ್ಮೇಲೆ ಅದು ಅಪ್ಲೋಡ್ ಮಾಡಕ್ ಒಂದು ವೀಕ್ ತಗೊಂತಾನ. ಆದ್ರೂ ಮತ್ತೆ ರಿವರ್ಸ್ ಬಿಟ್ಟಿದ್ದೆ ಅಂದ್ರ ರಿವ್ಯೂ ಬೈ ಮಿಲ್. ಕೊಡು. ರಿವ್ಯೂ ಬೈ ಮಿಲ್. ಏ ಚಂದ ಬಿಡು, ಅಷ್ಟೇ ನಿಜ ಏನಿಲ್ಲ. ಹೆಂಗೈತೆ? ನಿಜ ಹೇಳು, ನಿಜ ಹೇಳು. ಏ ನಿಜ ಚೆನ್ನಾಗೈತೆ, ಸುಮ್ಮನೆ ಅಂತ. ಮುಜಾಮಿಲ್ ಹೆಂಗೈತೆ? ಏ ಬೈ ನನ್ನ ಕಣ್ಣು ಬಿಡ. ತಿನ್ಬೋದ? ಇಲ್ಲ ಚಲೋ. ಅವನ್ನೆಲ್ಲ ತಿನ್ಬೋದು ಅನ್ನೋದು. ನಿಮಗೇನಾದ್ರೂ ಗಾಯ್ಸ್, ನಿಮಗೇನಾದ್ರೂ ಚಿಕನ್ ನಿಮ್ಗೇನಾದ್ರೂ ಚಿಕನ್ ಬಿರಿಯಾನಿ ಮಾಡ್ಬೇಕಂದ್ರೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಆಗಿ ಕೊಡ್ತೀನಿ. ಕಾಲ್ ಮಾಡಿ ಕನೆಕ್ಟ್ ಮಾಡ್ರಿ. ಒಂದ್ ಆರ್ಡರ್ 50 lakhs. 50 ರೂಪಾಯಿ ಹೇಳಿದ್ರು ನಂಬ್ತಿದ್ದಿಲ್ಲ. 50 ರೂಪಾಯಿ ಗೈಸ್ ಚಿಕನ್ ಫ್ರೈ, ಪೂರಿ, ನಾನ್ಸ್, ಬಿರಿಯಾನಿ, ಬಟರ್ ನಾನ್, ರಾಯ್ತಾ. ಸಣ್ಣ ಅನ್ನ ಉಡಿಸ್ತೀರಾ? ನಾಳೆ ಚೆನ್ನಾಗಿ ಬರ್ತೈತಿ. ನಾಳೆ ಬರುತ್ತೆ ಅದೇನು. ಇವೇನೋ ಬೈ ಮುಟ್ಟಕ್ಕೆ ಬರೋಲ್ಲ ಹಿಂಗದು. ಗೈಸ್ ದಿಸ್ ಈಸ್ ಕಾಲ್ಡ್ ಫ್ರೆಂಡ್ಶಿಪ್. ನೋಡ್ರಿ ಎಲ್ಲರೂ ಒಂದೇ ಪ್ಲೇಟ್ ಅಲ್ಲಿ ತಿಂತೇವಿ. ನೀವು ತಿನ್ರಿ, ಹ್ಯಾಪಿ ಆಗಿರ್ರಿ. ಇಬ್ಬರು ಬೇಡ ಹಂಗೆ ಹಾಕಷ್ಟ. ಏ ಮೆತ್ತನಿಲ್ಲ ಬಿಡು ಅಷ್ಟೇ. ಮನಗ ಹಾಕೊಡ ಬೆತ್ತಲ್ಲ ಮತ್ತೆ ಹಾಕಿ ಮತ್ತೆ ನೀನು. ಇಲ್ಲ ನನಗೇನ್ ಗೊತ್ತಾಗುತ್ತೇನೋ. ಸಾಕ್ ಬಿಡಪ್ಪ, ನಾನು ಆಮೇಲೆ ತಿಂತೀನಿ. ನೀ ಅಲ್ಲಿ ಸುಮ್ಮನೆ ಕುಂತೀನಿ. ಆಮೇಲೆ ಎರಡಲ್ವಾ? ಒಂದೇ ಇದ್ದಿದ್ದು, ಎರಡಲ್ಲ ಒಂದೇ ಇರೋದು. ನಮ್ಗೆ ಹಾಕಿಲ್ಲ. ಅವನಿಗೆ ಹಾಕಿಲ್ಲ, ಅವನ್ ಕೇಳಿದ್ದ. ಇನ್ನ ದಮ್ಮ ಆಗ್ಬೇಕಿತ್ತು. ಮೊನ್ನೆ ಎರಡು ಹಾಕಿದ್ದವ. ಅದು ಒಂದು ಅದೇ ಕಟ್ ಮಾಡ್ಬಿಟ್ಟಿದ್ದ. Cut ಮಾಡ್ಬಿಟ್ಟಿದ್ದ. ಎವ್ರಿ ಟೈಮ್ ಎರಡೇ ಹಾಕ್ತಾನವ. ಬೆಳಗ್ಗೆ ಚೆನ್ನಾಗಿರ್ತೈತ್ ನೋಡು. ಹಾ ಸುಳ್ಳೆ ಹಾಕಿ ಹೇಳ್ಬೇಕು, ಅಮೃತ. ಅಮೃತ ಟೇಸ್ಟಿಗೆ. ಆರೋಡ್ ನಿನ್ ರಿಯಾಕ್ಷನ್. ಸೂಪರ್. ಚಿಕನ್ ಎಷ್ಟು ಸ್ಮೂತ್ ಆಗಿ ಕುದ್ದೈತೆ ಅಂದ್ರೆ ಸ್ಮೂತ್ ಏ ತು ಬೆಟ್ಪ ಬಿಡ್ವೆ ಮಂಜಿ ಈ ಚೇರ್ नहीं होती है तो बैठो बैठले ಸ್ಮೂತ್ ಆಸ್ ಬಟ್ बैठो बढ़िया ಏ ಇದು ಬೋತ್ ಗಲಿ ಏನ್ ಮಾಡ್ತಾನ? ಇಲ್ಲಿ ನೋಡಿ ಅಳತಿ. ಕುಂದ್ರಾಕ ಬರಲಿ ಇಲ್ಲಿ. ಕುಂದ್ರ ಮಸಾಲ ಇಟ್ಕೊಂಡು ಏ ಕುಂದ್ರ ಇಟ್ಕೊಂಡು ಕುಂದ್ರ ಹೋಗೈ. ಮೂರ್ತಿ ಟೇಸ್ಟ್ ಏ ಇಟ್ಕೊಳ್ಳೋ ಮಾರಾಯ. माशाल्लाह अच्छी है. ಚೆನ್ನಾಗೈತೆ. ಥ್ಯಾಂಕ್ ಯು ಗೈಸ್. ಬಿರಿಯಾನಿ ಪಾಸು ಆದ್ರೆ ಉಳಿತೈತೆ, ನಾಳೆ ಅದನ್ನೇ ತಿನ್ನೋಣ ಅಂತ ಅನ್ಕೊಂಡ್ವಿ. ನೀವೆಲ್ಲ ಚೆನ್ನಾಗಿ ಉಂಡು ಚೆನ್ನಾಗಿ ಖುಷಿಯಾಗಿರ್ರಿ ಅಂತ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದೀನಿ. ಟೇಕ್ ಕೇರ್, ಬಾಯ್. ನನ್ನ ಫೋನ್ ಎಲ್ಲ ಬಾಯ್ ಆರೋಡ್ ಬಾಯ್ ಹೇಳು. see you in next video. Don't forget to like, share and subscribe to subscribe AK Basu channel.